ಪಟ್ಟಣದ ಪ್ರಜಾಸದನ ನೂತನ ಕಟ್ಟಡದಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕರ ಹೊಸ ಕಚೇರಿಯನ್ನು ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳ ಸಮ್ಮುಖದಲ್ಲಿ ಇಂದು ಅಧಿಕೃತವಾಗಿ ಉದ್ಘಾಟಿಸಲಾಗಿದೆ. ಕಚೇರಿ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಶಾಸಕ ಸ್ವರೂಪ್ ಪ್ರಕಾಶ್, ಪ್ರಜಾಸದನ ನೂತನ ಕಟ್ಟಡವನ್ನು ಇತ್ತೀಚೆಗಷ್ಟೇ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಲೋಕಾರ್ಪಣೆ ಮಾಡಿದ್ರು. ಆದರೆ ಸ್ಥಳೀಯ ಶಾಸಕರ ಕಚೇರಿಯನ್ನು ಇಂದು ನಮ್ಮ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರ ಸಮ್ಮುಖದಲ್ಲಿ ಉದ್ಘಾಟಿಸಲಾಗಿದೆ. ಕಂದಾಯ ಇಲಾಖೆ, ತಾಲೂಕು ಆಫೀಸ್ ಮತ್ತು ಎಡಿಎಲ್ಆರ್ ಕಚೇರಿಗಳು ಇದೇ ಆವರಣದಲ್ಲಿ ಇರುವುದರಿಂದ ತಮ್ಮ ಕೆಲಸಗಳಿಗಾಗಿ ಪ್ರತಿನಿತ್ಯ ಇಲ್ಲಿಗೆ ಬರುವ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಈ ಶಾಸಕರ ಕಚೇರಿ ತುಂಬಾ ಅನುಕೂಲವಾಗಲಿದೆ. ಈ ಕಚೇರಿಯನ್ನು ಸಂಪೂರ್ಣವಾಗಿ ಸಾರ್ವಜನಿಕರ ಮತ್ತು ರೈತರ ಧ್ವನಿಯಾಗಿ ಬಳಸಿಕೊಳ್ಳಲಾಗುವುದು. ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ನನ್ನನ್ನು ನಾನು ಸಂಪೂರ್ಣವಾಗಿ ಇಲ್ಲಿ ತೊಡಗಿಸಿಕೊಳ್ಳುತ್ತೇನೆ ಎಂದರು. ಪ್ರಜಾಸೌಧ ನೂತನವಾದ ಕಟ್ಟಡ ಹಿಂದೆನೇ ಸನ್ಮಾನ್ಯ ಸಿದ್ದರಾಮಯ್ಯನವರು ಲೋಕಾರ್ಪಣೆ ಮಾಡಿದರು. ಆದರೆ ಶಾಸಕರ ಕಚೇರಿ, ಸ್ಥಳೀಯ ಶಾಸಕರ ಒಂದು ಹಾಸನ ವಿಧಾನಸಭಾ ಕ್ಷೇತ್ರದ ಒಂದು ಶಾಸಕರ ಕಚೇರಿ ನೂತನವಾಗಿ ಇವತ್ತೆಲ್ಲ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಸ್ನೇಹಿತರು ಎಲ್ಲರೂ ಕೂಡ ಸೇರಿ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಭಾಳ ಸಂತೋಷ. ಏಕೆಂದರೆ ರೈತರು, ವಿಶೇಷವಾಗಿ ಕಂದಾಯ ಇಲಾಖೆ ಕೂಡ ಇಲ್ಲೇ ಇರೋದ್ರಿಂದ, ತಾಲೂಕು ಆಫೀಸು ಮತ್ತು ಎಡಿಎಲ್ಆರ್ ಆಫೀಸ್, ಸರ್ವೆ ಆಫೀಸ್ ಇಲ್ಲೇ ಇರೋದ್ರಿಂದ ಸಾರ್ವಜನಿಕರು ಪ್ರತಿನಿತ್ಯ ಇಲ್ಲಿ ಬರ್ತಾ ಇರ್ತಾರೆ. ಹಾಗಾಗಿ ಒಂದು ಕಡೆ ಶಾಸಕರ ಕಚೇರಿ ಆದರೆ ಕೂಡ ನಮ್ಮ ಕೈಲಾದಂಥ ಸಹಾಯ ಮಾಡಲಿಕ್ಕೆ ಭಾಳಷ್ಟು ಒಂದು ಅವಕಾಶ ಸಿಕ್ಕಿದೆ. ಹಾಗಾಗಿ ಸಂಪೂರ್ಣವಾಗಿ ಕಚೇರಿನ ಉಪಯೋಗಿಸ್ಕೊಂಡು ಸಾರ್ವಜನಿಕರಿಗೆ ಮತ್ತು ರೈತರಿಗೆ ಎಲ್ಲರಿಗೂ ಕೂಡ ಕೆಲಸ ಮಾಡೋಂಥ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಇಲ್ಲಿ ತೊಡಗಿಸ್ಕೋತೀವಿ. ಎಲ್ಲರಿಗೂ ಒಳ್ಳೇದು ಮಾಡಲಿ ಭಗವಂತ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದೀನಿ. ಎಲ್ಲ ಪಕ್ಷ ಖಂಡಿತ ಪ್ರತಿನಿತ್ಯ ನಾನು ಯಾವಾಗಲೂ ಕೂಡ ಹಾಸನಲ್ಲೇ ಇರ್ತೀವಿ. ಪ್ರತಿನಿತ್ಯ ನನ್ನ ಮನೆಯ ಒಂದು ಕಚೇರಿ ಬಿಟ್ಟರೆ ನಮ್ಮ DCC ಬ್ಯಾಂಕ್ ಇರ್ಬೋದು, ಪ್ರತಿನಿತ್ಯ ಇಲ್ಲೇ ಇರ್ತೀವಿ. ಹಾಗಾಗಿ ಇಲ್ಲೊಂದು ಕಡೆ ಇಲ್ಲೂ ಕೂಡ ಒಂದು ಆದರೆ ಅನುಕೂಲ ಆಗುತ್ತೆ ಅಂತ ಭಾವನೆ. ಎಲ್ಲ ಪಕ್ಷದ ಮುಖಂಡರು, ಎಲ್ಲ ಕಾರ್ಯಕರ್ತರು ಬಂದಿರೋ ಅವ್ರಿಗೆಲ್ಲರೂ ಕೂಡ